ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ನೀವೇನಾದ್ರೂ ಮೊದಲನೇ ಬಾರಿ ಈ ದೇವರ ವಾಕ್ಯಗಳನ್ನು ಇವತ್ತೇ ವೀಕ್ಷಿಸ್ತಾ ಇದ್ದೀರಂದ್ರೆ ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತವರಾಗ್ರಿ ಮತ್ತು ಹೆಚ್ಚಾಗಿ ದೇವರ ವಾಕ್ಯಗಳನ್ನ ಅನೇಕ ನಿಮ್ಮ ಸ್ನೇಹಿತರುಗಳೊಟ್ಟಿಗೆ ಹಂಚಿಕೊಂಡು ಅವರನ್ನು ನೀವು ಆಶೀರ್ವಾದದಲ್ಲಿ ನಡೆಸುವಂತವರಾಗ್ರಿ. ಅವರಿಗೆ ಸುಮ್ಮನೆ ಮುಂಜಾನೆ ಗುಡ್ ಮಾರ್ನಿಂಗ್ ಅಂತ ಹೇಳುವುದಕ್ಕಿಂತ ಒಂದು ದೇವರ ವಾಕ್ಯಗಳನ್ನ ಕಳುಹಿಸಿ ಅವರಿಗೆ ಶುಭೋದಯ ಗುಡ್ ಮಾರ್ನಿಂಗ್ ಅಂತ ಹೇಳುವಾಗ ನೀವು ಆ ವ್ಯಕ್ತಿಯ ಜೀವಿತವನ್ನ ಆಶೀರ್ವಾದವಾಗಲಿ ಅಂತ, ಅವರ ದಿನವನ್ನ ಆಶೀರ್ವಾದವಾಗಲಿ ಅಂತ ಕೋರಿದಂತಾಗ್ತದೆ. ಹಾಗೆಯೇ ಈ ಒಂದು ಡಿಸ್ಪ್ಲೇ ಮೇಲೆ ಬರುವಂತ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ವಿಷಯಗಳು ಇರುವುದಾದ್ರೂ ಕೂಡ ಕರ್ತನ ಹೆಸರಿನಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಾವು ನಿಮಗಾಗಿ ಪ್ರಾರ್ಥಿಸುವುದಕ್ಕೆ ಸದಾ ಸಿದ್ಧರಾಗಿದ್ದೇವೆ. ಈ ದಿನದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದ್ರೆ 1 ಕೊರಿಂಥ್ಯ 16ನೇ ಅಧ್ಯಾಯದ 14ನೇ ವಚನದಲ್ಲಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಪ್ರಿಯ ದೇವಜನರೇ, ಪ್ರತಿ ಮುಂಜಾನೆ ನಾವು ದೇವರ ಸಾನ್ನಿಧ್ಯದಲ್ಲಿ ಬರುವಂತ ಒಂದು ಕಾರಣ ಇದಾಗಿರ್ತದೆ. ನಾವು ಪ್ರಾರ್ಥನೆಯಲ್ಲಿ ಶೂರರಾಗಿ ದಿನವನ್ನ ಆರಂಭಿಸುವಂತೆ, ಬಲಗೊಂಡು ದಿನವನ್ನ ಆರಂಭಿಸುವಂತೆ ವಚನ ಬಹಳ ಸುಂದರವಾಗಿದೆ. ಏನಂದ್ರೆ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಒಂದು ಆಶೀರ್ವಾದದ ಬದುಕು ಯಾವಾಗ ಇರುತ್ತದೆ ಅಂದ್ರೆ, ಪ್ರತಿ ಮುಂಜಾನೆ ದೇವರ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ, ದೇವರೇ ನಿನ್ನ ಬಲವನ್ನ ಕೊಡು, ನಿನ್ನ ಧೈರ್ಯವನ್ನ ಕೊಡು, ನಿನ್ನ ಜ್ಞಾನವನ್ನ ಕೊಡು, ನಿನ್ನ ಮಾರ್ಗದರ್ಶನವನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯಲ್ಲಿ ದಿನವನ್ನ ಆರಂಭಿಸುವಾಗ ನಮ್ಮಷ್ಟು ಶೂರರು ಬಲಶಾಲಿಗಳು ಇನ್ನೊಬ್ಬರು ಇರುವುದಿಲ್ಲ. ಆ ವ್ಯಕ್ತಿಯ ಜೀವಿತದಲ್ಲಿ ಅಂತಹ ದಿನದಲ್ಲಿ ಏನೇ ಎದುರಾದ ಕಾರ್ಯಗಳು, ಚಾಲೆಂಜಸ್ಗಳು, ಒತ್ತಡಗಳು ಬಂದರೂ ಕೂಡ ನಾವು ಶೂರರಾಗಿ ದಿನವನ್ನ ಆರಂಭಿಸುವಾಗ, ಬಲಗೊಂಡು ಕರ್ತನಲ್ಲಿ ಬಲಗೊಂಡು ದಿನವನ್ನ ಆರಂಭಿಸುವಾಗ ನಮ್ಮ ಬದುಕೆ ಆಶೀರ್ವಾದದ ಬದುಕು. ಹಾಗಾಗಿ ವಚನ ಹೇಳ್ತಾ ಇದೆ, ಶೂರರಾಗಿರಿ, ಬಲಗೊಳ್ಳಿರಿ. ನೀವೇನಾದ್ರೂ ಕೂಡ ಅನೇಕ ಒತ್ತಡಗಳಲ್ಲೂ ಚಿಂತೆಯಲ್ಲೂ ಈ ಮುಂಜಾನೆಯಲ್ಲಿ ಇದ್ದೀರಂದ್ರೆ ಕರ್ತನು ನಿಮ್ಮನ್ನು ನೋಡಿ ಮಾತನಾಡ್ತಾ ಇದ್ದಾರೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನೀನು ಶೂರನಾಗು, ಶೂರಳಾಗು, ಬಲಗೊಳ್ಳು, ನಾನು ನಿನ್ನನ್ನು ಬಲಪಡಿಸ್ತೇನೆ. ನೀನು ಏನೇನೆಲ್ಲ ಮಾಡುತ್ತೀಯೋ ಪ್ರೀತಿಯಿಂದ ಮಾಡು, ಅದರಲ್ಲಿ ಸಫಲತೆಯನ್ನ ಕಾಣುತ್ತೀಯ ಅಂತ ಕರ್ತನು ಮಾತನಾಡಿ ಬಲಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮುಂಜಾನೆಯಲ್ಲಿ ಯಾವ ಚಿಂತೆ ಒತ್ತಡಗಳಿಗೆ ಒಳಗಾಗದಂತೆ ಶೂರರಾಗಿ ಎದ್ದೇಳ್ರಿ, ಬಲಗೊಂಡು ಎದ್ದೇಳ್ರಿ. ಮಾಡುವ ಎಲ್ಲ ಕಾರ್ಯಗಳು ಕೂಡ, ಓದ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಸಭೆಯಲ್ಲಿ ನಡೆಸ್ತಾ ಇದ್ದೀರಾ, ಯವನಸ್ಥರ ಗುಂಪಿನಲ್ಲಿ ಇದ್ದೀರಾ, ಏನೇ ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ಎಲ್ಲಾ ವಿಷಯಗಳಲ್ಲಿ ನೀವು ಮಾಡುವಂತ ಕೆಲಸವನ್ನ ಪ್ರೀತಿಯಿಂದ ಮಾಡ್ರಿ, ದೇವರಿಗೆ ಸ್ತೋತ್ರ ಮಾಡಿ ಮಾಡ್ರಿ. ಕರ್ತನು ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುವಂತವರಾಗಿರ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಹೌದು, ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿ ಬಲಪಡಿಸಿದ ಹಾಗೆ, ಹೌದು ಪ್ರಿಯ ಮಕ್ಕಳನ್ನ ಕರ್ತನೆಪ್ಪ, ಪ್ರತಿನಿತ್ಯವೂ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ ದಿನವನ್ನ ಆರಂಭಿಸುವಾಗ ಅವರನ್ನ ಬಲಗೊಳಿಸು, ಶೂರರಾಗಿ ಮಾಡು ಅಪ್ಪ. ಅವರು ಮಾಡುವ ಎಲ್ಲಾ ಕಾರ್ಯಗಳನ್ನ, ಕೆಲಸಗಳನ್ನ ನಿನ್ನ ಪ್ರೀತಿಯಿಂದ ಅವ್ರು ಮಾಡುವಾಗ ಸಫಲತೆ ಕೊಟ್ಟು ನಡೆಸು, ಆಶೀರ್ವಾದ ಮಾಡ್ರಿ. ವಿಶೇಷವಾಗಿ ನಾವು ಪ್ರಾರ್ಥಿಸ್ತೀವಿ ಕರ್ತನೆಪ್ಪ, ಪ್ರಿಯ ಮಕ್ಕಳು ನಿನ್ನಲ್ಲಿ ಬಂದು ಪ್ರಾರ್ಥಿಸಿ ದಿನವನ್ನ ಆರಂಭಿಸುವಾಗ ಅವ್ರನ್ನ ಎಲ್ಲಾ ವಿಷಯಗಳಲ್ಲಿ ಕೂಡ ಬಲಪಡಿಸು, ಯಾವ ಒತ್ತಡಗಳು ಕೂಡ ಅವನ್ನ ಕುಗ್ಗಿಸದಂತೆ ಸಹಾಯ ಮಾಡಿ ನಡೆಸ್ರಿ. ಎಲ್ಲ ನಿನಗೆ ಮಹಿಮೆ ಕರ್ತನೆ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.